ನಮಸ್ಕಾರ. ಇವತ್ತು ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ ಈ ಸಬ್ಜೆಕ್ಟಿನ ಡೈಮೆನ್ಷನ್ ಚಾಪ್ಟರ್ ನೋಡೋಣ. ಡೈಮೆನ್ಷನಿಂಗ್ ಅಂದ್ರೆ ಏನ, ಯಾವುದೋ ನಾವು ಆಬ್ಜೆಕ್ಟ್ ಇಂಜಿನಿಯರಿಂಗ್ ಡ್ರಾ ಮಾಡ್ತಾಗ, ಇಂಜಿನಿಯರಿಂಗ್ ಫೀಲ್ಡ್ದಾಗ ಆಬ್ಜೆಕ್ಟ್ ಡ್ರಾ ಮಾಡ್ತಾಗ ಡೈಮೆನ್ಷನ್, ಓಕೆ, ಸೈಜ್ ಏನು ಕೊಟ್ಟಿರ್ತಾರಲ್ಲ ಆ ಸೈಜ್ ನಾವು ಡ್ರಾ ಮಾಡಬೇಕಾಗ್ತದೆ. ನೆಕ್ಸ್ಟ್ ಆ ಡೈಮೆನ್ಷನ್ ಏನು ಕೊಡ್ತದಲ್ಲ ಅದಕ್ಕೆ ಏನು ವ್ಯಾಲ್ಯೂ, ಆ ಸೈಜ್ ಏನು ವ್ಯಾಲ್ಯೂ ಕೊಡ್ತೀವಲ್ಲ ಅದಕ್ಕೆ ನಾವು ಏನಂತೀವಿ ಡೈಮೆನ್ಷನಿಂಗ್ ಅಂತ ಕರಿತೀವಿ. ಇಲ್ಲಿ ಡೈಮೆನ್ಷನಿಂಗ್, ಓಕೆ, ಇಂಡಿಕೇಟಿಂಗ್ ದ ಸ್ಪೆಸಿಫಿಕೇಶನ್ ಆರ್ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂದ್ರೆ ಒಂದು ವಿಶೇಷ, ಓಕೆ, ಒಂದು ಆಬ್ಜೆಕ್ಟ್ ದ ವಿಶೇಷ ಸೈಜ್ ಏನು ಇರ್ತದಿಲ್ಲ ಅದನ್ನ ನಾವು ಶೋ ಮಾಡಬೇಕಂದ್ರೆ ಅದಕ್ಕೆ ನಾವು ಏನಂತೀವಿ ಡೈಮೆನ್ಷನ್ ಅಂತ ಕರಿತೀವಿ. is called dimensioning. It can be numerical lines, symbols and notes. Okay, it can be numericals. ಇದು ನಂಬರ್ದಾಗ ನಾವು ಡೈಮೆನ್ಷನಿಂಗ್ ಅಂತ ಕೊಡ್ತೇವೆ. ಓಕೆ, ಇದ್ರಾಗ ಡೈಮೆನ್ಷನ್ ಇನ್ಕ್ಲೂಡ್ ಎಕ್ಸ್ಟೆನ್ಷನ್ ಲೈನ್, ಡೈಮೆನ್ಷನ್ ಲೈನ್, ಲೀಡರ್ ಲೈನ್, ಏರೋ ಹೆಡ್ ಆರ್ ಅಬ್ಲಿಕ್ ಸ್ಟ್ರೋಕ್, ಎ ಪಾಯಿಂಟ್. ಡೈಮೆನ್ಷನ್ ಕೊಡಬೇಕಂದ್ರೆ ಹಲವಾರು ಲೈನ್ಸ್ ನಮಗೆ ಬೇಕಾಗ್ತವೆ. ಈ ಲೈನ್ಸ್ ಅಂದ್ರೆ ಈ ನಮ್ಮ ಎಕ್ಸ್ಟೆನ್ಷನ್ ಲೈನ್, ಡೈಮೆನ್ಷನ್ ಲೈನ್, ಲೀಡರ್ ಲೈನ್, ಇವೆಲ್ಲ ಲೈನ್ಸ್ ಅನ್ನು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ. ಲೈನ್ಸ್ ಒಂದು ವಿಡಿಯೋ ಇದೆ ಲೈನ್ಸ್ ಚಾಪ್ಟರ್ ಬೈ, ಆಮೇಲೆ ಅದ್ರಾಗೆಲ್ಲ ನಾವು ಈ ಲೈನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೆವು. ಓಕೆ, ಈಗ ಈ ಡೈಮೆನ್ಷನ್ ಕೊಡ್ಬೇಕಂದ್ರೆ ನಮ್ಮಲ್ಲಿ ಈಗ ಎರಡು ಮೆಥಡ್ ಇದಾವೆ. ಓಕೆ, ಯಾವ ಮೆಥಡ್? ಈ ಮೆಥಡ್ ಅಂದ್ರೆ ಅಲೈಡ್ ಮೆಥಡ್ 1 ಮತ್ತು ಮೆಥಡ್ 2. ಓಕೆ, ಈ ಮೆಥಡ್ 1 ಕ ನಾವು ಏನಂತೇವೆ ಅಲೈಡ್ ಸಿಸ್ಟಮ್ ಅಂತ ಕರಿತೇವೆ. ನೆಕ್ಸ್ಟ್ ಮೆಥಡ್ 2 ಕ ನಾವು ಯೂನಿಡೈರೆಕ್ಷನಲ್ ಸಿಸ್ಟಮ್ ಅಂತ ಕರಿತೇವೆ. ಓಕೆ, ಈಗ ಈ ಕಲಿಬೇಕಂದ್ರೆ ಏನ ಮೆಥಡ್ 1 ದಾಗ ಅಲೈಡ್ ಸಿಸ್ಟಮ್ ಒಳಗೆ ನಾವು ಡೈಮೆನ್ಷನ್, ಓಕೆ, ಒಂದು ಆಬ್ಜೆಕ್ಟ್ ಗ ಡೈಮೆನ್ಷನ್ ಹೆಂಗ್ ಶೋ ಮಾಡಬೇಕು ಇದ ನೋಡೋಣ. ಓಕೆ, ಈಗ ಇದರಲ್ಲಿ ಡೈಮೆನ್ಷನ್ ಮೆಥಡ್ 1 ದಾಗ, ಓಕೆ, ಮೆಥಡ್ 1 ಅಲೈಡ್ ಸಿಸ್ಟಮ್. ಓಕೆ, ಅಲೈಡ್ ಸಿಸ್ಟಮ್ ದಾಗ ನಾವು ಡೈಮೆನ್ಷನ್ ಹಲವಾರು ಪಾಯಿಂಟ್ಸ್ ಇದಾವೆ, ಇದು ಡಿಸ್ಕಷನ್ ಮಾಡೋಣ. In this method, a dimension line should be in parallel with the object line. Okay, dimension in the method, in this method, dimension line should be in parallel with the object line. ಅಂದ್ರೆ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಡೈಮೆನ್ಷನ್ ಸ್ವಲ್ಪ ನಾನು ಲೈನ್ಸ್ ಬಗ್ಗೆ ಏನ ಹೇಳ್ತೀನಿ. ಓಕೆ, ಏನ ಒಂದು ಬಾಕ್ಸ್ ಇಲ್ಲಿ ನಾನು ಡ್ರಾ ಮಾಡಿದ್ದೇನೆ. ಓಕೆ, ಈ ಬಾಕ್ಸ್ ಒಳಗೆ ಈ ಬಾಕ್ಸ್ ದ ಏನು ಎಡ್ಜ್ ಇದಲ್ಲ ಅಷ್ಟ ಲೈನ್ ನಾವು ಏನ್ ಮಾಡಿದ್ದೇವೆ ಶೋ ಮಾಡಿದ್ದೇವೆ. ಓಕೆ, ಒಂದು ಬಾಕ್ಸ್ ಗ ಟೋಟಲಿ ಎಷ್ಟು ಫೇಸಸ್ ಇರ್ತಾವೋ 6 ಫೇಸಸ್ ಇರ್ತಾವೋ, ಆದ್ರೆ ಈ ಬಾಕ್ಸ್ ಒಳಗೆ ನಮಗೆ ಈ ಆಬ್ಜೆಕ್ಟ್ ಒಳಗೆ ನಮಗೆ 3 ಫೇಸಸ್ ಅನ್ನು ಇಲ್ಲಿ ನಮಗೆ ಶೋ ಆಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಏನು ಎಡ್ಜ್ ಲೈನ್ ನಾವು ತೋರಿಸಿದಿಲ್ಲ ಈ ಲೈನ್ ನಾವು ಏನಂತೇವೆ ಆಬ್ಜೆಕ್ಟ್ ಲೈನ್ ಅಂತ ಕರಿತೇವೆ. ಓಕೆ, ಈ ಲೈನ್ ನಾವು ಏನಂತೇವೆ ಆಬ್ಜೆಕ್ಟ್ ಲೈನ್ ಅಂತ ಕರಿತೇವೆ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ನಾವು ಎಕ್ಸ್ಟೆನ್ಷನ್, ಇದೇ ಲೈನ್ ನಾವು ಎಕ್ಸ್ಟೆನ್ಷನ್ ಮಾಡಿದ್ದೇವೆ. ಓಕೆ, ಈ ಲೈನ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಈ ಲೈನ್ ನಾವು ಏನಂತೇವೆ ಎಕ್ಸ್ಟೆನ್ಷನ್ ಲೈನ್ ಅಂತ ಕರಿತೇವೆ. ಓಕೆ, ಈ ಲೈನ್ ನಾವು ಏನಂತೇವೆ ಎಕ್ಸ್ಟೆನ್ಷನ್ ಲೈನ್ ಅಂತ ಕರಿತೇವೆ. ನೆಕ್ಸ್ಟ್ ಈ ಎಕ್ಸ್ಟೆನ್ಷನ್ ಲೈನ್ ಒಳಗೆ ಒಂದು ಮತ್ತೊಂದು ಲೈನ್ ನಾವು ಡ್ರಾ ಮಾಡಿದ್ದೇವೆ. ಈ ಲೈನ್ ನಾವು ಏನಂತೇವೆ ಡೈಮೆನ್ಷನ್ ಲೈನ್ ಅಂತ ಕರಿತೇವೆ. ಈ ಡೈಮೆನ್ಷನ್ ಲೈನ್ ಈ ಆಬ್ಜೆಕ್ಟ್ ಲೈನ್ ಗಿಂತ ಎಷ್ಟು ಇರುತ್ತದೆ ಡಿಸ್ಟೆನ್ಸ್? 7 ರಿಂದ 10 mm ಇಷ್ಟ ಇರುತ್ತದೆ. ನೆಕ್ಸ್ಟ್ ಈ ಡೈಮೆನ್ಷನ್ ಲೈನ್ ಕ ಎರಡು ಸೈಡ್ ಏನಿರುತ್ತದೆ ಏರೋ ಹೆಡ್ ಅಂತ ಇರುತ್ತದೆ. ಓಕೆ, ಏನಂತೇವೆ ಈ ಲೈನ್ ಕ ನಾವು ಈ ಆಬ್ಜೆಕ್ಟ್ ಲೈನ್ ಅಂತ ಆರ್ ಪ್ರಿನ್ಸಿಪಲ್ ಲೈನ್ ಅಂತ ಈ ಲೈನ್ ನಾವು ಕರಿತೇವೆ. ಈ ಲೈನ್ ಕ ಏನಂತ ಕರಿತೇವೆ ಎಕ್ಸ್ಟೆನ್ಷನ್ ಲೈನ್ ಅಂತ ಕರಿತೇವೆ. ಈ ಲೈನ್ ಸೇಮ್. ನೆಕ್ಸ್ಟ್ ಈ ಲೈನ್ ಕ ನಾವು ಡೈಮೆನ್ಷನ್ ಲೈನ್ ಅಂತ ಕರಿತೇವೆ. ಓಕೆ, ಈ ಫಸ್ಟ್ ಮೆಥಡ್ ಪ್ರಕಾರ, ಫಸ್ಟ್ ಪಾಯಿಂಟ್ಸ್ ಪ್ರಕಾರ ನಾವು ಏನ್ ನೋಡ್ತೇವೆ ಡೈಮೆನ್ಷನ್ ಲೈನ್ ಹೇಗಿರ್ಬೇಕಂದ್ರೆ ಈ ಆಬ್ಜೆಕ್ಟ್ ಲೈನ್ ಏನಿರುತ್ತದೆ ಅದರ ಪ್ಯಾರಲಲ್ ಈ ಡೈಮೆನ್ಷನ್ ಲೈನ್ ಇರಬೇಕು. ಓಕೆ, ಈ ಆಬ್ಜೆಕ್ಟ್ ಲೈನ್ ಪ್ಯಾರಲಲ್ ಈ ಡೈಮೆನ್ಷನ್ ಲೈನ್ ಎಕ್ಸಾಕ್ಟ್ಲಿ ಇರಬೇಕು. ಅಂದ್ರೆ ಹೀಗೆ ಕ್ರಾಸ್ ಅದ ಇರಬಾರದು, ಈ ಕ್ರಾಸ್ ಅದ ಇರಬಾರದು, ಎಕ್ಸಾಕ್ಟ್ಲಿ ಪ್ಯಾರಲಲ್. ಈ ಆಬ್ಜೆಕ್ಟ್ ಲೈನ್ ಪ್ಯಾರಲಲ್ ಸೇಮ್ ಈ ಆಬ್ಜೆಕ್ಟ್ ಲೈನ್ ಯಾವ ಡೈರೆಕ್ಷನ್ ದಾಗ ಇರುತ್ತದಲ್ಲ ಆ ಡೈರೆಕ್ಷನ್ ದಾಗ ಬಂದ ಈ ಡೈಮೆನ್ಷನ್ ಲೈನ್ ಎಕ್ಸಾಕ್ಟ್ಲಿ ಇರಬೇಕು. ಹಿಂಗ ಫಸ್ಟ್ ಪಾಯಿಂಟ್ ಇದೆ.
ಶೋ ಮಾಡುತ್ತದೆ. ನೆಕ್ಸ್ಟ್ ಇಲ್ಲಿ ಆಲ್ ಡೈಮೆನ್ಷನ್ ವ್ಯಾಲ್ಯೂಸ್ ಆಫ್ ಆರ್ ಪ್ಲೇಸ್ಡ್ ಅಬೌವ್ ದ ಮಿಡಲ್ ಆಫ್ ದ ಡೈಮೆನ್ಷನ್ ಲೈನ್. ಅಂದ್ರೆ ಇಲ್ಲಿ ಹೇಳ್ತಾರೆ ಈ ಡೈಮೆನ್ಷನ್ ವ್ಯಾಲ್ಯೂ ಈಗ ನಾನು 50 ಅಂತ ಇಲ್ಲಿ ಶೋ ಮಾಡಿದ್ದೆ. ಈ 50 ಅಂದ್ರೆ ಏನ ಈ ಸೈಡ್ ಓಕೆ ಈ ಬಾಕ್ಸ್ ನ ಲೆಂತ್ ಎಷ್ಟಿದೆ ಅಂದ್ರೆ 50 mm ಇದೆ. ಓಕೆ ಈ ಲೈನ್ ದ ಡೈಮೆನ್ಷನ್ ನಮಗೆ ತೋರಿಸಬೇಕಾಗುತ್ತದೆ. ಈ ಲೈನ್ ಡೈಮೆನ್ಷನ್ ತೋರಿಸಬೇಕಂದ್ರೆ ನಾವು ಇಲ್ಲಿ ತೋರಿಸಿದ್ದೆವು. ಈಗ 50 mm ನ ಇಲ್ಲಿ ಶೋ ಮಾಡಿದ್ದೆ. ಹೇಗೆ ಮಾಡಿದ್ದೆ ಇದರ ರೆಗ್ಯುಲೇಷನ್ ಎರಡನೇ ಪಾಯಿಂಟ್ ಏನಿರುತ್ತದೆ, ಈ ಡೈಮೆನ್ಷನ್ ವ್ಯಾಲ್ಯೂ ಏನಿರುತ್ತದಲ್ಲ ಈ ಡೈಮೆನ್ಷನ್ ಲೈನ್ ಅಬೋವ್ ಅಂದ್ರೆ ಮೇಲ್ಗಡೆ ಸೈಡ್ ಇರಬೇಕು. ಈ ಡೈಮೆನ್ಷನ್ ಲೈನ್ ನ ಮೇಲಿನ ಸೈಡ್ ಇರಬೇಕು ಮತ್ತು ಈ ಡೈಮೆನ್ಷನ್ ಲೈನ್ ನ ಎಕ್ಸಾಕ್ಟ್ಲಿ ಮಿಡಲ್ ಓಕೆ ಎಕ್ಸಾಕ್ಟ್ಲಿ ಮಿಡಲ್ ಆಗಿ ಇರಬೇಕು. ಓಕೆ ಈಗ ಎರಡನೇ ಪಾಯಿಂಟ್ ಅನ್ನ ನಮಗೆ ಇರುತ್ತದೆ. ನೆಕ್ಸ್ಟ್ ಡೈಮೆನ್ಷನ್ ವ್ಯಾಲ್ಯೂ ಶುಡ್ ನಾಟ್ ಬಿ ಮಾರ್ಕ್ಡ್ ಬೈ ಬ್ರೇಕಿಂಗ್ ದ ಡೈಮೆನ್ಷನ್ ಲೈನ್. ಅಂದ್ರೆ ಡೈಮೆನ್ಷನ್ ಲೈನ್ ಏನಿರುತ್ತದೆ ಡೈಮೆನ್ಷನ್ ವ್ಯಾಲ್ಯೂ ಏನಿರುತ್ತದೆ ಈ ಡೈಮೆನ್ಷನ್ ಲೈನ್ ಗೆ ಟಚ್ ಆಗಬಾರದು. ಓಕೆ ಈ ಲೈನ್ ಗೆ ನಮಗೆ ಈಗ ಹಿಂಗ ಏನಾಗಬಾರದು, ಕ್ರಾಸ್ ಆಗಬಾರದು ಅಥವಾ ಬ್ರೇಕ್ ಆಗಬಾರದು. ಈ ಡೈಮೆನ್ಷನ್ ವ್ಯಾಲ್ಯೂಗೆ ಈ ಲೈನ್ ಡೈಮೆನ್ಷನ್ ಲೈನ್ ಗೆ ವ್ಯಾಲ್ಯೂ ಬ್ರೇಕ್ ಆಗಬಾರದು. ಹಿಂಗ ಮೂರನೇ ಪಾಯಿಂಟ್ ನಾವು ನೋಡ್ತೀವಿ. ನೆಕ್ಸ್ಟ್ ಇನ್ ದಿಸ್ ಸಿಸ್ಟಮ್ ಆಲ್ ಡೈಮೆನ್ಷನ್ ಆರ್ ಸೋ ಪ್ಲೇಸ್ಡ್ ದಟ್ may be read from the bottom or right hand edge of the drawing sheet. Okay ನಾವು ಈ ಡಯಾಗ್ರಾಮ್ ಅನ್ನು ನೋಡೋಣ. ಏನು ಹೇಳ್ತದೆ ಇಲ್ಲಿ ಆಲ್ ಡೈಮೆನ್ಷನ್. ಓಕೆ ನಾವು ಏನು ಎಲ್ಲ ಸಿಸ್ಟಮ್ ದಾಗ ರೈಟ್ ಸಿಸ್ಟಮ್ ದಾಗ ನಾವು ಏನು ಡೈಮೆನ್ಷನ್ ಕೊಟ್ಟಿರ್ತೀವಲ್ಲ ನಮಗೆ ಯಾವ ಸೈಡ್ ಇಂದ ಓಕೆ ಎರಡು ಸೈಡ್ ಇಂದ ನಮಗೆ ಈ ಅಲೈಟ್ ಸಿಸ್ಟಮ್ ದಾಗ ಊದಬೇಕು. ಊದಂದ್ರೆ ರೀಡ್ ಮಾಡಕ್ ಬರಬೇಕು. ಈ ಟೈಪ್ ಏನವರ ಶೋ ಮಾಡಕ್ ಆಗ್ತೈತಿ. ಇಲ್ಲಿ ಡೈಮೆನ್ಷನ್ ಹೆಂಗ್ ಶೋ ಮಾಡ್ಬೇಕಂದ್ರೆ ಆ ಡೈಮೆನ್ಷನ್ ಬರ್ತಿದ್ದ ಕೊಟ್ಟಿದ್ದ ಡೈಮೆನ್ಷನ್ ನಮಗೆ ರೈಟ್ ಹ್ಯಾಂಡ್ ಸೈಡ್ ನಮ್ಮ ಡ್ರಾಯಿಂಗ್ ಶೀಟ್ ರೈಟ್ ಹ್ಯಾಂಡ್ ಸೈಡ್ ದಿಂದ ಉದಾಕ್ ಬರಬೇಕು. ನೆಕ್ಸ್ಟ್ ನಮ್ಮ ಡ್ರಾಯಿಂಗ್ ಶೀಟ್ ದ ಬಾಟಮ್ ದಿಂದ ಅದು ಉದ್ದಕ್ಕೆ ಬರಬೇಕು. ಈ ಟೈಪ್ ನಮಗೆ ನಾವು ಶೋ ಮಾಡಬೇಕು. ಓಕೆ ಇಲ್ಲಿ ನೋಡ್ರಿ ಈ ಸೈಡ್ ದಿಂದ ನಮಗೆ ಮತ್ತೆ ಈ ಸೈಡ್ ದಿಂದ ಈ ಡ್ರಾಯಿಂಗ್ ಶೀಟ್ ಇದೆಲ್ಲ ಏನಿದೆ ಡಯಾಗ್ರಾಮ್ ಡ್ರಾಯಿಂಗ್ ಶೀಟ್ ಡಯಾಗ್ರಾಮ್ ಇದೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಈ ಡ್ರಾಯಿಂಗ್ ಶೀಟ್ ರೈಟ್ ಹ್ಯಾಂಡ್ ಸೈಡ್ ಇದೆ ಮತ್ತೆ ಇದು ಬಾಟಮ್ ಸೈಡ್. ಅಂದ್ರೆ ನಾವು ಏನ್ ಡೈಮೆನ್ಷನ್ ಶೋ ಮಾಡ್ತೇವಲ್ಲ ಈ ಸೈಡ್ ನಮಗೆ ಉದ್ದಕ್ಕೆ ಬರಬೇಕು. ನೆಕ್ಸ್ಟ್ ಈ ಸೈಡ್ ಕೂಡ ಉದ್ದಕ್ಕೆ ಬರಬೇಕು. ಈ ಟೈಪ್ ನಾವು ಡೈಮೆನ್ಷನ್ ಅಲ್ಲಿ ಶೋ ಮಾಡಬೇಕು. ಓಕೆ ಇಲ್ಲಿ ನೋಡಿ ಏನಂದ್ರೆ ಈಗ ವರ್ಟಿಕಲ್ ಲೈನ್ ಸಾರಿ ಹಾರಿಜಾಂಟಲ್ ಲೈನ್ ಇದಾವೆ. ಓಕೆ ಹಾರಿಜಾಂಟಲ್ ಲೈನ್ ಅಂದ್ರೆ ಅಡ್ಡ ಲೈನ್ ಏನಿದಾವೆಲ್ಲ ನಾವೆಲ್ಲ ಈ ಟೈಪ್ ನಾವು ಶೋ ಮಾಡಬೇಕು. ಈ 50 mm ನಾವು ಶೋ ಮಾಡಿದೀನಿ ಮತ್ತೆ 40 mm ಕೂಡ ಇಲ್ಲಿ ಶೋ ಮಾಡಿದ್ದೀನಿ. ಇವೆಲ್ಲ ಹಾರಿಜಾಂಟಲ್ ಲೈನ್. ಓಕೆ 1 2 3 4 5 ಎಲ್ಲ ಹಾರಿಜಾಂಟಲ್ ಲೈನ್ ಈ ಟೈಪ್ ನಾವು ಶೋ ಮಾಡಬೇಕು. ನೆಕ್ಸ್ಟ್ ವರ್ಟಿಕಲ್ ಲೈನ್. ಓಕೆ ವರ್ಟಿಕಲ್ ಲೈನ್ ಏನು ನಾನು ಡೈಮೆನ್ಷನ್ ಕೊಟ್ಟಿದ್ದೀನಲ್ಲ ಈ ಡೈಮೆನ್ಷನ್ ಈಗ 25 ಇರಲಿ ಇದು 25 ಇದೆ. ನಮಗೆ ಡ್ರಾಯಿಂಗ್ ಶೀಟ್ ರೈಟ್ ಹ್ಯಾಂಡ್ ಸೈಡ್ ಇಂದ ಉದ್ದಕ್ಕೆ ಬರ್ತವೆ. ಈ ಟೈಪ್ ವರ್ಟಿಕಲ್ ಲೈನ್ ಡೈಮೆನ್ಷನ್ ನಾವು ಈ ಟೈಪ್ ಕೊಡಬೇಕು ಮತ್ತೆ ಹಾರಿಜಾಂಟಲ್ ಲೈನ್ ಡೈಮೆನ್ಷನ್ ಅವರ ಈ ಟೈಪ್ ಕೊಡಬೇಕು. ಓಕೆ ಇವೆಲ್ಲ ಪಾಯಿಂಟ್ಸ್ ಅನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಇನ್ ದಿಸ್ ಸಿಸ್ಟಮ್ ಮೆಥಡ್ ಡೈಮೆನ್ಷನ್ ಲೈನ್ ಶುಡ್ ಬಿ ಪ್ಯಾರಲಲ್ ವಿತ್ ದ ಆಬ್ಜೆಕ್ಟ್ ಲೈನ್. ಅಂದ್ರೆ ಡೈಮೆನ್ಷನ್ ಲೈನ್ ಹೇಗಿರಬೇಕು ಈ ಆಬ್ಜೆಕ್ಟ್ ಲೈನ್ ನ ಪ್ಯಾರಲಲ್ ಇರಬೇಕು. ಓಕೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದೆ, ನೆಕ್ಸ್ಟ್ ಪಾಯಿಂಟ್ ಆಲ್ ಡೈಮೆನ್ಷನ್ ವ್ಯಾಲ್ಯೂ ಪ್ಲೇಸ್ಡ್ ಅಬೌವ್ ದ. ಓಕೆ ಅಬೌವ್ ಅಂದ್ರೆ ಏನ ಈ ಡೈಮೆನ್ಷನ್ ಲೈನ್ ಮೇಲಿನ ಸೈಡ್. ಓಕೆ ಈ ಡೈಮೆನ್ಷನ್ ಲೈನ್ ಅಬೌವ್ ಆ ಡೈಮೆನ್ಷನ್ ನಾವು ಏನು ಮಾಡಬೇಕು ಶೋ ಮಾಡಬೇಕು. ನೆಕ್ಸ್ಟ್ ಈ ಡೈಮೆನ್ಷನ್ ಲೈನ್ ಎಕ್ಸಾಕ್ಟ್ಲಿ ಮಿಡಲ್. ಓಕೆ ಎಕ್ಸಾಕ್ಟ್ಲಿ ಸೆಂಟರ್ ಇದು ನಾವು ಡೈಮೆನ್ಷನ್ ವ್ಯಾಲ್ಯೂ ಬರಿಬೇಕು. ಈಗ ಎರಡನೇ ಪಾಯಿಂಟ್ ನಾವು ನೋಡ್ತೀವಿ. ನೆಕ್ಸ್ಟ್ ಡೈಮೆನ್ಷನ್ ವ್ಯಾಲ್ಯೂ ಶುಡ್ ನಾಟ್ ಬಿ ಮಾರ್ಕ್ಡ್ ಬೈ ದ ಬ್ರೇಕಿಂಗ್ ದ ಡೈಮೆನ್ಷನ್ ಲೈನ್. ಅಂದ್ರೆ ಈ ಡೈಮೆನ್ಷನ್ ವ್ಯಾಲ್ಯೂ ಏನಿರ್ತದೆ ಈ ಲೈನ್ ಅಂದ್ರೆ ಡೈಮೆನ್ಷನ್ ಲೈನ್ ಬ್ರೇಕ್ ಆಗಬಾರದು. ಈ ಟೈಪ್ ನಾವು ಶೋ ಮಾಡಬೇಕು. ನೆಕ್ಸ್ಟ್ ಇನ್ ದಿಸ್ ಸಿಸ್ಟಮ್ all dimensions are so placed that the may be read from the bottom and or right hand side of the drawing sheet. ಅಂದ್ರೆ ನಾವು ಈ ಸಿಸ್ಟಮ್ ದಾಗ ಅಂದ್ರೆ ಅಲೈಟ್ ಸಿಸ್ಟಮ್ ನ ನೋಡ್ತಾ ಇದ್ದೀವಿ. ಅಲೈಟ್ ಸಿಸ್ಟಮ್ ಅಥವಾ ಮೆಥಡ್ ಒಂದಾಗ ನಾವು ಏನು ಡೈಮೆನ್ಷನ್ ಶೋ ಮಾಡ್ತೀವಲ್ಲ ಆ ಡೈಮೆನ್ಷನ್ ನಮಗೆ ಹೇಗೆ ರೀಡ್ ಮಾಡ್ಲಿಕ್ಕೆ ಬರಬೇಕು. ಹೇಗೆಂದ್ರೆ ಆ ಡೈಮೆನ್ಷನ್ ಕೊಟ್ಟ
ಕೊಟ್ಟಿದ್ದ ನಮಗೆ ಡ್ರಾಯಿಂಗ್ ಶೀಟ್ ಬಾಟಮ್ ದಿಂದ ಮತ್ತು ಡ್ರಾಯಿಂಗ್ ಶೀಟ್ ರೈಟ್ ಹ್ಯಾಂಡ್ ಸೈಡ್ ದಿಂದ ನಮಗೆ ಓದ್ಲಿಕ್ಕೆ ಬರಬೇಕು. ಈ ಟೈಪಿನವರ ಈ ಮೆಥಡ್ ಅಂದ್ರೆ ಅಲೈಡ್ ಸಿಸ್ಟಮ್ ಮೆಥಡ್ ನಾವ ಶೋ ಮಾಡ್ತೀವಿ. ಈಗ ನೆಕ್ಸ್ಟ್ ಇಲ್ಲಿ ನೋಡಿ ಎಲ್ಲ ಡೈಮೆನ್ಷನ್ ಕೊಟ್ಟಿರ್ತಾರೆ ಅಲೈಡ್ ಸಿಸ್ಟಮ್ ದಾಗ ಇವೆಲ್ಲ. ಓಕೆ, ಈ ಕ್ರಾಸ್ ಲೈನ್ ನಾವು 26 ಹೀಗೆ ಬರ್ತೀವಿ. ಓಕೆ, ಈಗ ವರ್ಟಿಕಲ್ ಲೈನ್ ನಾ ಹೇಳ್ದಂಗ ಹೆಂಗ ಈ 16 ಮತ್ತು 15 mm ಈ ವರ್ಟಿಕಲ್ ಲೈನ್ ಡೈಮೆನ್ಷನ್ ಇದಾವೆ. ಓಕೆ, ಇದು ಆಬ್ಜೆಕ್ಟ್ ಲೈನ್ ಇದೆ. ನೆಕ್ಸ್ಟ್ ಇದು 16 mm ಇಲ್ಲಿ ಶೋ ಮಾಡಿದ್ದಾರೆ. ನೆಕ್ಸ್ಟ್ 15 mm ಇಲ್ಲಿ ಕೂಡ ಶೋ ಮಾಡಿದ್ದಾರೆ. ಇವು ಡೈಮೆನ್ಷನ್ ಹೆಂಗ ನಮಗೆ ಉದ್ಲಾಕ್ ಬರ್ತದೆ ನಮ್ಮ ಡೈಮೆನ್ಷನ್ ಡ್ರಾಯಿಂಗ್ ಶೀಟ್ ರೈಟ್ ಹ್ಯಾಂಡ್ ಸೈಡ್ ಇಂದ ನಮಗೆ ಓದ್ಲಾಕೆ ಬರುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ 40 mm ಇಲ್ಲಿ ಶೋ ಮಾಡಿದ್ದಾರೆ. 40 mm ಈ ಹಾರಿಜಾಂಟಲ್ ಲೈನ್ ಡೈಮೆನ್ಷನ್ ಇದೆ. ಓಕೆ, ಈ ಹಾರಿಜಾಂಟಲ್ ಲೈನ್ ಡೈಮೆನ್ಷನ್ ಇದ್ದಾಗ ನಾವು ಈ ಟೈಪ್ ಅಲ್ಲಿ ಡೈಮೆನ್ಷನ್ ಶೋ ಮಾಡಬೇಕು. ಓಕೆ, ಇಲ್ಲೂ ಕೂಡ ತೋರಿಸಿದ್ದಾರೆ ಈ ಡಯಾಗ್ರಾಮ್ ದಾಗ ಎಲ್ಲ 360 ಡಿಗ್ರಿ ದಾಗ ಯಾವ ಡೈರೆಕ್ಷನ್ ದಾಗ ನಮಗೆ ಲೈನ್ ಬರ್ತದ್ರೆ ಆ ಡೈಮೆನ್ಷನ್ ಶೋ ಮಾಡಬೇಕಂದ್ರೆ ಈ ಟೈಪ್ ಎಲ್ಲವನ್ನು ನಾವು ಮಾಡಬೇಕು ಈ ಅಲೈಡ್ ಸಿಸ್ಟಮ್ ದಾಗ. ನೆಕ್ಸ್ಟ್ ಓಕೆ, ಇಲ್ಲೂ ಕೂಡ ಎಲ್ಲ ಡೈಮೆನ್ಷನ್ ನೋಡಿ ವರ್ಟಿಕಲ್ ಲೈನ್ ಡೈಮೆನ್ಷನ್ ಈ ಟೈಪ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ಹಾರಿಜಾಂಟಲ್ ಲೈನ್ ಡೈಮೆನ್ಷನ್ ಈ ಟೈಪ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈಗ ಮೆಥಡ್ 2 ಈ ಮೆಥಡ್ 1 ಮತ್ತು ಮೆಥಡ್ 2 ದಾಗ ಏನ್ ಡಿಫರೆಂಟ್ ಇದೆ ನೋಡೋಣ. ಓಕೆ, ಈಗ ಮೆಥಡ್ 2 ಅಂದ್ರೆ ಏನ ಯೂನಿಡೈರೆಕ್ಷನಲ್ ಸಿಸ್ಟಮ್. ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ನಾವು ಡೈಮೆನ್ಷನ್ ಹೇಗೆ ಶೋ ಮಾಡಬೇಕು ಇದನ್ನ ಸ್ವಲ್ಪ ನೋಡೋಣ. ಈಗ ಇದ್ರಾಗ ಡೈಮೆನ್ಷನ್ ಅವರ ಹೇಗೆ ಶೋ ಮಾಡಬೇಕಂದ್ರೆ in this method dimension line should be drawn in the parallel with the object line. ಸೇಮ್ ಇದೆ ಅಲ್ಲೂ ಕೂಡ ಏನ್ ಮಾಡಬೇಕು ಡೈಮೆನ್ಷನ್ ಲೈನ್ ಹೆಂಗಿರಬೇಕು ಈ ಡೈಮೆನ್ಷನ್ ಆಬ್ಜೆಕ್ಟ್ ಲೈನ್ ಪ್ಯಾರಲಲ್ ಇದು ಲೈನ್ ಏನಿರಬೇಕು ಪ್ಯಾರಲಲ್ ಇರಬೇಕು ಈ ತರ. ಓಕೆ, ನೆಕ್ಸ್ಟ್ ಆಬ್ಜೆಕ್ಟ್ ಲೈನ್ ಪ್ಯಾರಲಲ್ ಡೈಮೆನ್ಷನ್ ಲೈನ್ ಇರಬೇಕು ಅಂತ ಫಸ್ಟ್ ಪಾಯಿಂಟ್ ಹೇಳುತ್ತದೆ. ನೆಕ್ಸ್ಟ್ to place the dimension in horizontal line it should be done as per method 1, but vertical and sloping lines are dimension lines so that the value can be inserted. ಅಂದ್ರೆ ಇದನ್ನ ಹೇಳ್ತದೆ ನೆಕ್ಸ್ಟ್ ಪಾಯಿಂಟ್. ನಾವು ಹಾರಿಜಾಂಟಲ್ ಲೈನ್ ಈಗ ಹೇಳಿದಾಗ ನಾವು ಹಾರಿಜಾಂಟಲ್ ಲೈನ್ ಏನ್ ಡೈಮೆನ್ಷನ್ ನಾವು ಶೋ ಮಾಡ್ತೇವಲ್ಲ ಈ ಟೈಪ್ ಮಾಡಬಹುದು. ಓಕೆ, ಈ 40 mm 50 mm ಏನ ಹಾರಿಜಾಂಟಲ್ ಲೈನ್ ಶೋ ಮಾಡಿದ್ದೇನಲ್ಲ ಇವು ಎಲ್ಲ ಏನಿದಾವೆ ಇದು ಸರಿಯಾಗಿದೆ. ಆದ್ರೆ ಏನಂದ್ರೆ ಈ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ಹೀಗೆ ಶೋ ಮಾಡಬಹುದು ಅಥವಾ ನಾವು ಹೀಗೆ ಶೋ ಮಾಡಬಹುದು. ಓಕೆ, ಎರಡು ಟೈಪ್ ರೈಟ್ ಇದೆ ಇಲ್ಲಾಂದ್ರೆ ಹೀಗೆ ನಾವು ಶೋ ಮಾಡಬೇಕು. ನೆಕ್ಸ್ಟ್ ಮತ್ತೊಂದಂದ್ರೆ ಈ ವರ್ಟಿಕಲ್ ಡೈಮೆನ್ಷನ್ ಅಥವಾ ಇನ್ಕ್ಲೈನ್ ಲೈನ್ ಡೈಮೆನ್ಷನ್ ಏನಿರುತ್ತದೆ ನಾವು ಈ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ಹೀಗೆ ಶೋ ಮಾಡಬಹುದು. ಹೆಂಗ್ ಮಾಡಬೇಕು ಇಲ್ಲಿ 25 mm ಹಿಂಗೆ ನಾವು ಶೋ ಮಾಡಬೇಕು. ಓಕೆ, ಏನಂದ್ರೆ ಈ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ನಾವು ಏನ್ ನೋಡ್ತೀವಿ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ಡೈಮೆನ್ಷನ್ ಹೆಂಗ್ ಶೋ ಮಾಡಬೇಕಂದ್ರೆ ಹಾರಿಜಾಂಟಲ್ ಲೈನ್ ಡೈಮೆನ್ಷನ್ ನಾವು ಅಲೈಡ್ ಸಿಸ್ಟಮ್ ಟೈಪ್ ನಾವು ತೋರಿಸಬಹುದು. ಆದ್ರೆ ಈ ಟೈಪ್ ನಲ್ಲಿ ತೋರಿಸಬಹುದು ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ. ನೆಕ್ಸ್ಟ್ ಈ ವರ್ಟಿಕಲ್ ಲೈನ್ ಡೈಮೆನ್ಷನ್ ಏನಿದೆ ನಾವು ಹೀಗೆ ತೋರಿಸಬೇಕು. ಓಕೆ, ಹೀಗೆ ನಾವು ಈ ಲೈನ್ ಡೈಮೆನ್ಷನ್ ಲೈನ್ ಎಕ್ಸಾಕ್ಟ್ಲಿ ಮಿಡಲ್ ಆಗಿ ಕಟ್ ಮಾಡಿ ಆ ಸ್ಪೇಸ್ ದಾಗ ನಾವು ಏನ್ ಮಾಡಬೇಕು ಇನ್ಸರ್ಟ್ ಮಾಡಬೇಕು ಅಂತ ಇದ ಸೆಕೆಂಡ್ ಪಾಯಿಂಟ್ ದಾಗ ನಾವು ನೋಡ್ತೀವಿ. ಟು ಪ್ಲೇಸ್ ದ ಡೈಮೆನ್ಷನ್ in horizontal line it should be done as per the method 1, but the vertical and sloping lines are dimension line so that the value can be inserted. ಅಂದ್ರೆ vertical line ಅಥವಾ sloping line ಏನ್ ಡೈಮೆನ್ಷನ್ ಇದೆಲ್ಲ ನಾವು ಈ ಡೈಮೆನ್ಷನ್ ಲೈನ್ ಕಟ್ ಮಾಡಿ ಅದ್ರಾಗ ಇನ್ಸರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ all dimension value are so placed that they may be read from the bottom edge of the drawing sheet. ಅಂದ್ರೆ ನಾವು ಈ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ಏನೆಲ್ಲ ಡೈಮೆನ್ಷನ್ ಅನ್ನು ನಾವು ಶೋ ಮಾಡ್ತೇವಲ್ಲ ಅವು ಹೇಗೆ ನಮಗೆ ರೀಡ್ ಮಾಡ್ಲಿಕ್ಕೆ ಬರಬೇಕು ಓದ್ಲಿಕ್ಕೆ ಹೆಂಗ್ ಬರಬೇಕು ಅವೆಲ್ಲ ಡೈಮೆನ್ಷನ್ ನಮಗೆ ಡ್ರಾಯಿಂಗ್ ಶೀಟ್ ಬಾಟಮ್ ದಿಂದ ನಮಗೆ ಓದ್ಲಿಕ್ಕೆ ಬರಬೇಕು. ಅದೇ ಅಲೈಡ್ ಸಿಸ್ಟಮ್ ದಾಗ ನಾವು ಏನ್ ನೋಡ್ತೀವೋ ಆ ಡೈಮೆನ್ಷನ್ ಅಲೈಡ್ ಸಿಸ್ಟಮ್ ದಾಗ ತೋರಿಸಿದ ಡೈಮೆನ್ಷನ್ ನಮಗೆ ಬಾಟಮ್ ದಿಂದ ಮತ್ತು ರೈಟ್ ಹ್ಯಾಂಡ್ ಸೈಡ್ ದಿಂದ
ಡ್ರಾಯಿಂಗ್ ಶೀಟ್ ರೈಟ್ ಹ್ಯಾಂಡ್ ಸೈಡ್ ಇಂದ ನಮಗೆ ಉದ್ದಕ್ಕೆ ಬರಬೇಕು. ಆದ್ರೆ ಈ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ಹೇಗಿದೆ, ಓನ್ಲಿ ಒನ್ ಸೈಡ್ ಅಂದ್ರೆ ಬಾಟಮ್ ಡ್ರಾಯಿಂಗ್ ಶೀಟ್ ದ ಬಾಟಮ್ ದಿಂದ ನಿಮಗೆ ಅಷ್ಟೇ ಅದು ಉದ್ದಕ್ಕೆ ಬರಬೇಕು. ಈ ಟೈಪ್ ನಾವು ಈ ಸಿಸ್ಟಮ್ ದಾಗ ಡೈಮೆನ್ಷನ್ ಶೋ ಮಾಡಬೇಕು. ಓಕೆ, ಈಗ ನೋಡಿ 25 40 50 ಎಲ್ಲ ಒಂದ ಬಾಟಮ್ ದಿಂದ ನಾವು ಓದಬಹುದು. ಅದಾದ್ರೆ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಹಿಂಗ ಕ್ರಾಸ್ ಬರಬೇಕು. ಅಲೈಡ್ ಸಿಸ್ಟಮ್ ದಾಗ ಅಂತ ನೋಡಿದ್ದೀವಿ. ಇದ್ರಾಗ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ಓನ್ಲಿ ಒನ್ ಸೈಡ್ ಅಂದ್ರೆ ಬಾಟಮ್ ದಿಂದ ಓದ್ಲಾಕ್ ಬರಬೇಕು. ಈ ಟೈಪ್ ಏನಂತಾಗ ಡೈಮೆನ್ಷನ್ ಅವರ ಶೋ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ ಡೈಮೆನ್ಷನ್ ಇದೆ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ ಈ ಡಯಾಗ್ರಾಮ್ ದಾಗ ಈ ವರ್ಟಿಕಲ್ ಡೈಮೆನ್ಷನ್ ಇದೆ. ವರ್ಟಿಕಲ್ ಟೈಪ್ ನೋಡ್ರಿ, ಇಲ್ಲಿ 60 mm ಇದೆ ಡೈಮೆನ್ಷನ್. ನಾವ್ರ ಏನ್ ಮಾಡಿದ್ದೇವೆ, ಇಲ್ಲಿ ಈ ಡೈಮೆನ್ಷನ್ ಲೈನ್ ಕಟ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಈ 28 mm ಡೈಮೆನ್ಷನ್ ಇಲ್ಲಿ ಡೈಮೆನ್ಷನ್ ಲೈನ್ ಮಿಡಲ್ ಆಗಿ ಕಟ್ ಮಾಡಿ ಇಲ್ಲಿ ಶೋ ಮಾಡಿದ್ದಾರೆ 16 mm ನೋಡಿ. ಆದ್ರೆ ಇಲ್ಲಿ 20 mm 10 mm 15 mm ಇಲ್ಲಿ ನಮಗೆ ಡಯಾಗ್ರಾಮ್ ದಾಗೆಲ್ಲ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ಹೇಗೆ ಡೈಮೆನ್ಷನ್ ನಾವು ಶೋ ಮಾಡಬೇಕು ಇಲ್ಲಿ ತೋರಿಸಿದ್ದಾರೆ ನೋಡಿ. ಸೇಮ್ ಡಯಾಗ್ರಾಮ್ ಇದೆ. ಅಲೈಡ್ ಸಿಸ್ಟಮ್ ದಾಗ ನಾವು ನೋಡಿದ್ದೀವಿ. ಮತ್ತೆ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ಇದು 26 ಹೆಂಗ್ ಬರುತ್ತವೆ, ನಾವು ಅಲೈಡ್ ಸಿಸ್ಟಮ್ ದಾಗ ನಾವು ಕ್ರಾಸ್ ಆಗಿ ಬರೀತೀವಿ. ನೆಕ್ಸ್ಟ್ ಅಲೈಡ್ ಸಿಸ್ಟಮ್ ದಾಗ 26 ಈ ಇನ್ಕ್ಲೈನ್ ಲೈನ್ ಡೈಮೆನ್ಷನ್ ಕಟ್ ಮಾಡಿ ಅಂದ್ರೆ ಇದ್ರಾಗ ಇನ್ಸರ್ಟ್ ಮಾಡಬೇಕು. ಓಕೆ, ಇಲ್ಲಿ ನೋಡ್ರಿ 60 mm ಡೈಮೆನ್ಷನ್ ಹೆಂಗ್ ತೋರಿಸಿದ್ದಾರೆ. ಇಲ್ಲಿ ಡೈಮೆನ್ಷನ್ ಲೈನ್ ಮಿಡಲ್ ಆಗಿ ಕಟ್ ಮಾಡಿ ಇದ್ರಾಗ ಇನ್ಸರ್ಟ್ ಮಾಡಿದ್ದಾರೆ. 15 mm 16 mm 40 mm ನೋಡ್ರಿ, ಇಲ್ಲಿ ಅಲೈಡ್ ಸಿಸ್ಟಮ್ ಗತಿನ ತೋರಿಸ್ತಾರೆ ಇಲ್ಲಿ 40 mm. ಓಕೆ, ಇದು ಕೂಡ ಈ ಟೈಪ್ ಅವರ ಡೈಮೆನ್ಷನ್ ಶೋ ಮಾಡಬಹುದು. ಓಕೆ, ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ದಿಸ್ ಸಿಸ್ಟಮ್, ಇನ್ ದಿಸ್ ಮೆಥಡ್ ಡೈಮೆನ್ಷನ್ ಲೈನ್ ಶುಡ್ ಬಿ ಡ್ರಾನ್ ಇನ್ ಪ್ಯಾರಲಲ್ ಟು ದ ಆಬ್ಜೆಕ್ಟ್ ಲೈನ್. ಅಂದ್ರೆ ಫಸ್ಟ್ ಮೆಥಡ್ ಏನಿರುತ್ತದೆ, ಈ ಡೈಮೆನ್ಷನ್ ಲೈನ್ ಹೇಗಿರಬೇಕು, ಡೈಮೆನ್ಷನ್ ಈ ಆಬ್ಜೆಕ್ಟ್ ಲೈನ್ ದ ಎಕ್ಸಾಕ್ಟ್ಲಿ ಪ್ಯಾರಲಲ್ ಡೈಮೆನ್ಷನ್ ಲೈನ್ ಇರಬೇಕು. ನೆಕ್ಸ್ಟ್ ಟು ಪ್ಲೇಸ್ the dimension in horizontal line, it should be done as per the method 1, but the vertical and sloping lines are dimension lines, so that the value can be inserted. ಅಂದ್ರೆ ಏನ ಡೈಮೆನ್ಷನ್ ಹಾರಿಜಾಂಟಲ್ ಲೈನ್ ಡೈಮೆನ್ಷನ್ ಇದೆ, ನಾವು ಸೇಮ್ ಅಲೈಡ್ ಸಿಸ್ಟಮ್ ಜೊತೆ ತೋರಿಸಬಹುದು. ಆದ್ರೆ ವರ್ಟಿಕಲ್ ಮತ್ತೆ ಸ್ಲೋಪಿಂಗ್ ಏನ್ ಡೈಮೆನ್ಷನ್ ಲೈನ್ ಡೈಮೆನ್ಷನ್ ನಾವು ಏನ್ ತೋರಿಸ್ತೇವಲ್ಲ ಅವು ಹೇಗಿರ್ಬೇಕಂದ್ರೆ ನಾವು ಕಟ್ ಮಾಡಿ ಡೈಮೆನ್ಷನ್ ಲೈನ್ ಕಟ್ ಮಾಡಿ ಅದ್ರಾಗ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಆಲ್ ಡೈಮೆನ್ಷನ್ ವ್ಯಾಲ್ಯೂ ಆರ್ ಸೋ ಪ್ಲೇಸ್ಡ್ ದಟ್ ದೇ ಮೇ ಬಿ ರೀಡ್ ಫ್ರಮ್ ದ ಬಾಟಮ್ ಏಜ್ ಆಫ್ ದ ಡ್ರಾಯಿಂಗ್ ಶೀಟ್. ಅಂದ್ರೆ ಏನ ಈ ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ನಾವು ಏನ್ ಡೈಮೆನ್ಷನ್ ಶುರು ಮಾಡ್ತೇವಲ್ಲ ಅವೆಲ್ಲ ನಮಗೆ ಹೇಗೆ ರೀಡ್ ಮಾಡ್ಲಿಕ್ಕೆ ಬರಬೇಕು, ಓನ್ಲಿ ಡ್ರಾಯಿಂಗ್ ಶೀಟ್ ಬಾಟಮ್ ದಿಂದ ನಮಗೆ ಯಾವ ಎಲ್ಲ ಓದ್ಲಾಕೆ ಬರಬೇಕು. ಈ ಟೈಪ್ ನಾವು ಯೂನಿಡೈರೆಕ್ಷನಲ್ ಸಿಸ್ಟಮ್ ದಾಗ ನೋಡ್ತೇವೆ. ನೆಕ್ಸ್ಟ್ ಅಲೈಡ್ ಸಿಸ್ಟಮ್ ದಾಗ ಮತ್ತೊಮ್ಮೆ ಹೇಳ್ತೀನಿ, ಅಲೈಡ್ ಸಿಸ್ಟಮ್ ದಾಗ ಹೇಗಿರುತ್ತದೆ, ನಾವು ಅಲೈಡ್ ಸಿಸ್ಟಮ್ ನಾವು ಡೈಮೆನ್ಷನ್ ತೋರಿಸಿದ್ದು ನಮಗೆ ಹೇಗೆ ರೀಡ್ ಮಾಡ್ಲಿಕ್ಕೆ ಓದ್ಲಾಕೆ ಬರಬೇಕು. ಯಾಕಂದ್ರೆ ನಮಗೆ ಓನ್ಲಿ ಎರಡು ಸೈಡ್ ಅಂದ್ರೆ ಡ್ರಾಯಿಂಗ್ ಶೀಟ್ ಬಾಟಮ್ ಲೇ ಮತ್ತು ಡ್ರಾಯಿಂಗ್ ಶೀಟ್ ರೈಟ್ ಹ್ಯಾಂಡ್ ಸೈಡ್ ನಮಗೆ ಯಾವ ಡೈಮೆನ್ಷನ್ ಓದ್ಲಾಕೆ ಬರಬೇಕು. ಈ ಟೈಪ್ ಅವರ ಎರಡು ಅಲೈಡ್ ಸಿಸ್ಟಮ್ ದಾಗ ಡೈಮೆನ್ಷನ್ ಅವರ ಶೋ ಮಾಡಬೇಕು. ಓಕೆ, ಇದು ನಾವು ಮೆಥಡ್